ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ, ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಮೊದಲಿಗೆ ನಾವಿಲ್ಲಿ ತೆಂಗಿನಕಾಯಿನ 1 ರಿಂದ 2 ತಿಂಗಳವರೆಗೂ ಯಾವ ರೀತಿ ಸ್ಟೋರ್ ಮಾಡೋದಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಒಂದು 4 ತೆಂಗಿನಕಾಯನ್ನ ಒಡೆದ್ಬಿಟ್ಟು ಮೊದಲೇ ಇಟ್ಟಿದ್ದೆ. ಸೊ ಇದು ಸ್ವಲ್ಪ ಕೆಂಪಗಾಗಿತ್ತು, ಅದಕ್ಕೋಸ್ಕರ ನಾನು ಇಲ್ಲಿ ಕಟಿಂಗನ್ನು ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ನೀವು ತಕ್ಷಣವೇ ಒಡೆದಿರುವಂಥ ತೆಂಗಿನಕಾಯಿ ಆದರೆ ವಾಶ್ ಮಾಡ್ಕೊಳ್ಳೋದೇನು ಬೇಕಾಗೋದಿಲ್ಲ. ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡ್ರೆ ಸಾಕು. ಸೊ ನಾನಿಲ್ಲಿ ತೊಳೆದಿರೋ ಕಾರಣಕ್ಕೆ ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರಿಗೆ ನಾವು ಸೇರಿಸ್ಕೋಬೇಕು. ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡ್ಬಿಟ್ಟು ಇದನ್ನು ತರಿಯಾಗಿ ನಾವು ರುಬ್ಕೋಬೇಕು. ನಿಮಗೆ ಬೇಕಂದ್ರೆ ಇದನ್ನು ತುರಿದ್ಬಿಟ್ಟು ಕೂಡ ನೀವು ಸೇರಿಸ್ಕೋಬಹುದು. ಸೊ ತುರಿಯೋದ್ರಿಂದ ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕಿ ಬೇಗನೆ ಕೆಲಸ ಕೂಡ ಆಗುತ್ತೆ. ನಾನಿಲ್ಲಿ ಇದೇ ರೀತಿಯಾಗಿ ಎಲ್ಲ ತೆಂಗಿನಕಾಯನ್ನ ಇದರಲ್ಲಿ ಸೇರಿಸ್ಕೊಂಡು ತರಿಯಾಗಿ ರುಬ್ಬಿ ಒಂದು ಪ್ಲೇಟಲ್ಲಿ ಸರ್ವನ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತೆಂಗಿನಕಾಯಿ ಜಾಸ್ತಿ ಕೆಡ್ತಾ ಇರ್ತವೆ. ಆ ಟೈಮಲ್ಲಿ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತ ನಿಮ್ಮ ತೆಂಗಿನಕಾಯಿಲಿ 1 ರಿಂದ 2 ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು. ಸೊ ನಿಮ್ಗೆ ಯಾವಾಗ ಬೇಕಲ್ಲ ಆವಾಗ ನೀವು ಸ್ವಲ್ಪ ಇದನ್ನು ತೊಗೊಂಡ್ಬಿಟ್ಟು ನಂತರ ಇನ್ನೂ ಸ್ವಲ್ಪ ಬೇಕಂದರೆ ರುಬ್ಕೊಂಡು ಸಾಂಬಾರಿಗೆ ಚಟ್ನಿಗೆ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಪ್ಪ ಅಂದರೆ ನೀವು ಇದರದ್ದು ಕೊಬ್ಬರಿ ಮಿಠಾಯಿ ಕೂಡ ಮಾಡ್ಬೋದು, ಉಂಡೆ ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಾಗತ್ತೆ. ಈಗ ನಾನಿಲ್ಲಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಇದು ಕ್ರಿಸ್ಪಿ ಆಗಬೇಕು, ಕಲರ್ ಕೂಡ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಿಕೊಂಡು ಸ್ಟೋರ್ ಮಾಡೋದ್ರಿಂದ 1-2 ತಿಂಗಳಾದರೂ ಕೂಡ ಇದು ಸ್ವಲ್ಪನೂ ಕೆಡೋದಿಲ್ಲ. ಫ್ರೆಂಡ್ಸ್, ಈ ರೀತಿ ಒಂದ್ಸತಿ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತಿದನ್ನ ತಣ್ಣಗಾಗೋಕೆ ಬಿಡಬೇಕು. ಇಲ್ಲಿ ಪೂರ್ತಿ ತಣ್ಣಗಾಗಿದೆ, ಕೈಯಲ್ಲಿ ಕೂಡ ಕ್ರಿಸ್ಪಿ ಆಗಿದೆ. ಫ್ರೆಂಡ್ಸ್, ನೀವು ಈ ರೀತಿ ಮಾಡಿ ಇಟ್ಕೊಂಡ್ರೆ ಸಾಕು, ಸಾಂಬಾರಿಗೆಲ್ಲ ಹಾಕಿ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಈಗ ನಾನು ಇಲ್ಲೊಂದು ಕಂಟೈನರ್ ಬಾಕ್ಸಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡ್ತಾ ಇದ್ದೀನಿ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ, ಖಂಡಿತ ನಿಮಗೆ ಈ ಟಿಪ್ಸು ಇಷ್ಟ ಆಗುತ್ತೆ. ಒಂದ್ಸತಿ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರೋದಿಲ್ಲ ಕತ್ರಿ, ಸೊ ಇದು ತುಕ್ಕಿಡ್ದಂಗಾಗಿರುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ, ಸೊ ಮನೇಲಿರುವಂಥ ಟ್ಯಾಬ್ಲೆಟ್ ಪಾಕೆಟ್ ಇರುತ್ತಲ್ಲ ಅದನ್ನು ನೀವು ಈ ರೀತಿ ಕಟಿಂಗನ್ನು ಮಾಡ್ಕೋಬೇಕು. ಈ ರೀತಿ ಕಟಿಂಗ್ ಮಾಡೋದ್ರಿಂದ ನಿಮ್ಮ ಕತ್ರಿ ಇಲ್ಲಿ ತುಂಬ ಅಂದರೆ ತುಂಬಾ ಶಾರ್ಪ್ ಆಗುತ್ತೆ. ಸೊ ನಾವು ದುಡ್ಡು ಕೊಟ್ಟು ಹೊರಗಡೆ ಶಾರ್ಪ್ ಮಾಡಿಸೋದಕ್ಕಿಂತ ಈ ರೀತಿ ಮನೆಯಲ್ಲಿ ಟ್ಯಾಬ್ಲೆಟ್ ಪಾಕೆಟನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಕಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ಕಟಿಂಗ್ ಮಾಡೋದ್ರಿಂದ ತುಂಬಾ ಶಾರ್ಪ್ ಆಗುತ್ತೆ ಇಲ್ಲಿ ಕಟ್. ಫ್ರೆಂಡ್ಸ್, ನಾನಿಲ್ಲಿ 1 ತಿಂಗಳಾದ ನಂತರ ನಿಮಗೆ ಮತ್ತೆ ಕೊಬ್ಬರಿ ತುರಿಯನ್ನು ತೋರಿಸ್ತಾ ಇದ್ದೀನಿ. ನೀವು ಒಂದು 8 ದಿನಕ್ಕೊಂದ್ಸತಿಯೋ 15 ದಿನಕ್ಕೊಂದ್ಸತಿ ಒಂದ್ಸತಿ ಗಾಳಿಗೆ ಇದನ್ನು ಇಡ್ತಾ ಇರಬೇಕು. ಈ ರೀತಿ ಇಡೋದ್ರಿಂದ ಸ್ವಲ್ಪನೂ ಇದು ಕೆಡೋದಿಲ್ಲ, ಹಾಗೆ ಸ್ಮೆಲ್ ಕೂಡ ಬರೋದಿಲ್ಲ. ನೀವೇನಾದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾ ಇದ್ರೆ ಏನು ಬಿಸಿಲಿಗೆ ಇಡೋದು ಬೇಕಾಗೋದಿಲ್ಲ. ನೀವು 6 ತಿಂಗಳವರೆಗೂ ಇದನ್ನು ನೀವು ಸ್ಟೋರ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.